कर्नाटक राज्य परिवहन व्यवस्था देश में एक आदर्श है। विशेष रूप से हमारे कल्याण कर्नाटक सड़क परिवहन निगम को जनहितैषी परिवहन व्यवस्था के लिए कई राष्ट्रीय और अंतर्राष्ट्रीय पुरस्कार और प्रशंसाएं प्राप्त हुई हैं। केकेआरटीसी के अध्यक्ष अरुण कुमार पाटिल ने कहा कि इसके बावजूद हमारी सरकार एक बेहतर जनहितैषी परिवहन व्यवस्था बनाने के लिए आवश्यक सुधार लाने के लिए तत्पर है। हमारे जनहितैषी विचारों को क्रियान्वित करने के लिए आज बीदर केंद्रीय बस अड्डा, बीदर मंडल कार्यशाला, बीदर बस इकाई 1 और 2, इसके अलावा बीदर शहर का पुराना बस अड्डा और बीदर केंद्रीय कार्यालय, मैंने इन स्थानों का दौरा किया और कर्मचारियों की समस्याएं सुनी और उनकी एकता की सराहना की। सुचारू परिवहन सेवा में कुछ समस्याएं उत्पन्न हुई हैं और मैंने संबंधित विभागों और इकाई प्रबंधकों को समस्याओं को दूर करने के निर्देश दिए हैं। यदि आप बेझिझक हमारी ओर से किसी भी प्रकार की सहायता, सुविधा या सहयोग की मांग करते हैं तो हम निश्चित रूप से आपकी सहायता करेंगे और लोगों के घरों तक सुगम परिवहन के हमारे आदर्श वाक्य को साकार करेंगे। इस अवसर पर संस्था के उप मुख्य यातायात प्रबंधक सिद्धप्पा गंगाधर, बीदर के मंडल नियंत्रण राजेंद्र जाधव सहित संस्था के इकाई प्रबंधक, अधिकारी एवं कर्मचारी उपस्थित रहे। कैमरामैन महेश का कवरेज। ಈಗಾಗಲೇ ನಾನು ಇದು ಎರಡನೇ ದಿವಸ ನನ್ನ ಟೂರ್ ಪ್ರೋಗ್ರಾಮ್ ಮುಂಚೆ ಒಂದು 2 ದಿವಸ ಹಿಂದ್ಗಡೆ ಬಾಲ್ಕಿ ಹೋಗಿದ್ದೆ. ಬಾಲ್ಕಿ ಒಳ್ಳೆ ಬಸ್ ಸ್ಟ್ಯಾಂಡ್ ಇದೆ, ಡಿಪೋ ಇದೆ, ಪ್ರಯಾಣಿಕರು ಕೂಡ ಒಳ್ಳೆ ರೀತಿಯಲ್ಲಿ ಬಸ್ಸಿಂದ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ನಾಯಕರಾಗಿರುವ ಈಶ್ವರ್ ಖಂಡ್ರೆ ಅವರು ಪಕ್ಕದ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅದರ ಸಲುವಾಗಿ ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಡಿಪಾರ್ಟ್ಮೆಂಟಿಗೆ. ಮುಂದಿನ ದಿನಗಳಲ್ಲಿ ಅದು ಆ ಜಮೀನನ್ನು ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಪೊರೇಷನ್ ಸಿಕ್ಕರೆ ಅಲ್ಲಿ ನಾವು ಮತ್ತೆ ಬಸ್ ಸ್ಟ್ಯಾಂಡ್ ದೊಡ್ಡದಾಗಿ ಮಾಡೋಕ್ಕೆ ಒಂದು ಅವಕಾಶ ಇದೆ. ಅದೇ ರೀತಿ ಬಾಲ್ಕಿಯಲ್ಲಿ ಡಿಪೋ 12-13 ಎಕರೆಯಲ್ಲಿ ಡಿಪೋ ಮಾಡಿದ್ದಾರೆ ಭಾಳ ಚೆನ್ನಾಗಿ. 1994ರಲ್ಲಿ ಮಾನ್ಯ ಭೀಮಣ್ಣ ಖಂಡ್ರೆ ಅವರು KSRTC ಮಂತ್ರಿ ಇದ್ದಾಗ ಅವರು ಒಳ್ಳೆ ಡಿಪೋ ಮಾಡಿದ್ದಾರೆ. ಸ್ವಲ್ಪ ನ್ಯೂನತೆ, ಸ್ವಲ್ಪ ಡೆವಲಪ್ಮೆಂಟ್ ಬೇಕಾಗಿದೆ. ಅವೆಲ್ಲನೂ ಕೂಡ ನಮ್ಮ ಅಧಿಕಾರಿಗಳಿಗೆ ಇವಾಗ ನಮ್ಮ DC ಅವರು ಜಾಧವ್ ಅವರಿದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ದ ಇನ್ಚಾರ್ಜ್ ಆಗಿರೋ ನಮ್ಮ ಗಂಗಾಧರ್ ಅವರಿದ್ದಾರೆ. ಅವರಿಗೆಲ್ಲ ಈಗಾಗಲೇ ಮಾಹಿತಿ ಇದೆ. ನಮಗೆ ಮತ್ತು ಇನ್ನೂ ಹೆಚ್ಚಿನ ಬಸ್ಗಳನ್ನು ಬೇಕಾಗಿದೆ. ಯಾಕಂದರೆ ಇಲ್ಲಿ 15 ಲಕ್ಷ ಆಯಿತು, 15 ವರ್ಷ ಆಯಿತು ಅಂತಂದರೆ ಆ ಬಸ್ಗಳನ್ನು ನಾವು ಕಂಪಲ್ಸರಿಯಲ್ಲಿ ಬಿಡಬೇಕು, ಸ್ಕ್ರ್ಯಾಪಲ್ಲಿ ಕಳಿಸ್ಬೇಕಾಗುತ್ತೆ. ಈ ರೀತಿ ನಮಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 750 ಬಸ್ಸು ಇವಾಗ ನಮಗೆ ಬೇಕಾಗಿದೆ ಹಂತವಾಗಿ. ಆ ಬಸ್ಗಳನ್ನು ನಾವು ಕೆಲವೇ ದಿನಗಳ ನಿರೀಕ್ಷೆ ಪಡಿತಾ ಇದ್ದೀವಿ. ಆ ಬಸ್ಗಳನ್ನು ಯಾವ ಫಂಡಿಂದ ತಗೋಬೇಕು ಅಂತೇಳಿ ಒಂದು ಯೋಜನೆ ರೂಪುಗೊಳ್ತಾ ಇದೆ. ಮತ್ತು ಬೀದರ್ ಕೂಡ ಒಳ್ಳೆ ಬಸ್ ಸ್ಟ್ಯಾಂಡು ಮತ್ತು ಎರಡನೇ ಹಳೆ ಬಸ್ ಸ್ಟ್ಯಾಂಡ್ ಜಿಲ್ಲೆಯಲ್ಲಿ ನಾವು ನಮ್ಮ 6 ಡಿಪೋ ಇದೆ ಮತ್ತು 1 ವರ್ಷಕ್ಕೆ ಒಂದು ವಿಭಾಗೀಯ ಕಚೇರಿ ಇದೆ. ನಾವು ಪ್ರತಿ ದಿವಸ 611 ಬಸ್ ಈ ನಮ್ಮ 6 ಡಿಪೋ ಸೇರಿ ಆಪರೇಟ್ ಮಾಡ್ತಾ ಇದ್ದೀವಿ. ನಮ್ಮ 611 ಬಸ್ನಲ್ಲಿ ನಾವು 3500 ಟ್ರಿಪ್ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಹೊರಗಿನ ಜಿಲ್ಲೆಯಲ್ಲಿ ನಾವು ಆಪರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ಅಷ್ಟು ಗಾಡಿ ಆಪರೇಟ್ ಆಗ್ತಾ ಇದೆ. ಮತ್ತು ತಾವು ಈ ATM ಮಷಿನ್ ಬಗ್ಗೆ ಹೇಳಿದಿಲ್ಲ. ಈಗ ಆಲ್ರೆಡಿ ATM ಮಷಿನ್ ನಮ್ಮ ಕೇಂದ್ರ ಮಟ್ಟದಲ್ಲಿ ಹೊಸದಾಗಿ ಮಷಿನ್ ಎಲ್ಲ ಬಂದು ನಿಂತಿದೆ. ಸಾಫ್ಟ್ವೇರ್ ಕೂಡ ಡೆವಲಪ್ ಮಾಡಿ ಟ್ರಯಲ್ ಅಂತ ಗುಲ್ಬರ್ಗ ಒಂದು 4th ಡಿಪೋನಲ್ಲಿ ಟ್ರಯಲ್ ನಡೀತಾ ಇದೆ. ಆ ಟ್ರಯಲ್ ಕಂಪ್ಲೀಟ್ ಆಯಿತು ಅಂದರೆ ಎಲ್ಲ ಡಿಪೋಗೆ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಡಿಪೋಗೆ ಜೊತೆ ನಮ್ಮ ಬೀದರ್ ಇರುವಂಥ ಎಲ್ಲ ಡಿಪೋಗೆ ಕೂಡ ಹೊಸದಾಗಿ ATM ಮಷಿನ್ ಶಾರ್ಟ್ಲಿ ಬರ್ತದಂತ ಆಶೆ ಇದೆ. ಆಮೇಲೆ ತಾವು PTM ಇದು ಸ್ಕ್ಯಾನರ್ ಬಗ್ಗೆ ಕೇಳಿದರೆ, ಸ್ಕ್ಯಾನರ್ ಕೂಡ ಟೆಂಡರ್ ಹಂತದಲ್ಲಿ ಇದೆ. ಮೊನ್ನೆ ಒಂದು ಟ್ರಯಲ್ ಕೂಡ ಆಗಿದೆ. ಅದು ಬೇರೆ ಬ್ಯಾಂಕ್ ಜೊತೆ ಅದು ಕೂಡ ಮೋಸ್ಟ್ಲಿ ಶಾರ್ಟ್ಲಿ ಸ್ಕ್ಯಾನರ್ ಕೂಡ ಬರ್ಬೋದು. ಯಾಕಂದರೆ ಚಿಲ್ಲರ್ ಸಮಸ್ಯೆ ಭಾಳ ಬರ್ತಾ ಇದೆ, ಅದು ಕೂಡ ಶಾರ್ಟ್ಲಿ ಸಾಲ್ವ್ ಆಗ್ಬೋದು. ಸರ್, ಮೊನ್ನೆ ಒಂದು 3ನೇ ತಾರೀಕಿನ ಒಂದು ಕಾರ್ಯಕ್ರಮ ಮಾಡಿದರೆ ಏನಂದರೆ ಇದು ಜಾಗೃತಿ ಮೂಡಿಸಿದೆ ಭ್ರಷ್ಟಾಚಾರ ಅಭಿಯಾನ. ಅದು ಏನಂತ ಅಭಿಯಾನ ಮಾಡಿದೆ? ಅದು 3ನೇ ತಾರೀಕಿಂದ 7ನೇ ತಾರೀಕುವರೆಗೆ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ಅಂತ, ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ಭ್ರಷ್ಟಾಚಾರಕ್ಕೆ ನಾವು ಯಾರಿಗೆ ಅವಕಾಶ ಕೂಡ ಕೊಡೋದಿಲ್ಲ ಅಂಥೇಳಿ ನಾವು ಪ್ರಮಾಣ ವಚನ ಎಲ್ಲ ಸಿಬ್ಬಂದಿ ಕಡೆಯಿಂದ ಮತ್ತು ಎಲ್ಲ ಅಧಿಕಾರಿ ಮಿತ್ರ ಕಡೆಯಿಂದ ಕೂಡ ಪ್ರಮಾಣ ವಚನ ಮಾಡಿದ್ದೀವಿ. 1 ವಾರವರೆಗೆ ಅದು ಇಲ್ಲಿವರೆಗೆ ನಾವು ಸರ್ಕಾರ ಡೈರೆಕ್ಷನ್ ಪ್ರಕಾರ, ಸಂಸ್ಥೆ ಡೈರೆಕ್ಷನ್ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ.